ನನ್ನನ್ನು ಅಧ್ಯಕ್ಷಗಿರಿಂದ ತೆಗೆಯಕ್ಕೆ ಸಾಧ್ಯವೇ ಇಲ್ಲ. ಅವರಿಗೆ ಅಧಿಕಾರ ಇಲ್ಲ. ಅಧಿಕಾರ ಇರ್ತಕ್ಕಂಥದ್ದು ಜನತಾದಳ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಜೋರ ಮಾತಾಡಿ ಸರ್. 3/3 ಮೆಂಬರ್ಸು ನನಗೆ ನೋಟಿಸ್ ಕೊಡಬೇಕು, ಮೀಟಿಂಗ್ ಕರೀರಿ ಅಂತ. ನಾನು ಮೀಟಿಂಗ್ ಕರೆದ ಮೇಲೆ ಆ ಮೀಟಿಂಗಲ್ಲಿ ನನ್ನ ಮೇಲೆ ಅವಿಶ್ವಾಸ ನಿರ್ಣಯ ತಂದು ಮಾಡಬೇಕು, ಅದು ಪದ್ಧತಿ. ಆದರೆ ಇವತ್ತು ಸನ್ಮಾನ್ಯ ದೇವೇಗೌಡರು ಗುರುವಾರ ಇವತ್ತು ಉಪವಾಸ ಇದೆ. ಇದೇ ಗುರುವಾರದ ದಿವಸ ನನ್ನ ಮಗ ಸತ್ತ ಹುಬ್ಳಿ ಈದ್ಗಾ ಮೈದಾನ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಗೌಡ್ರೆ, ಒಂದು ಮಗನನ್ನು ಕಳ್ಕೊಂಡು ನಾವು ಸಮಸ್ಯೆ ಪರಿಹಾರ ಮಾಡಿ ನಿಮ್ಮ ಸರ್ಕಾರನ ಭದ್ರಪಡಿಸ್ತೇವೆ. ಇವತ್ತು ನಿಮ್ಮ ಮಗನ ಸಲುವಾಗಿ ಅನ್ಯರ ಮಕ್ಕಳನ್ನು ಬಲಿ ಕೊಡ್ತೀರ ಗೌಡ್ರೆ. ನನ್ನನ್ನು ತೆಗೆದ್ರಿ, ಜಿ ಟಿ ದೇವೇಗೌಡನೇ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಅಂದರೆ ಪುತ್ರ ವ್ಯಾಮೋಹ ನಿಮಗಿದೆ ಅನ್ನಕ್ಕಂಥದ್ದು ಸ್ಪಷ್ಟ. ನನ್ನನ್ನು ಕೆಣಕ್ಬಿಟ್ಟಿದ್ದೀರಿ. ಮುಂದೆ ಇದರ ಪರಿಣಾಮ ಏನಾಗತ್ತೆ ಅಂತ ಕಾದು ನೋಡಿ. ದೇವರಿದ್ದಾನೆ, ನನಗೆ ಭಾರಿ ಹುಮ್ಮಸ್ ತಂದು ಕೊಟ್ಟಿದೆ ಈ ಸುದ್ದಿ. ನಾನು ಅಧ್ಯಕ್ಷ, ಇವರು ತೆಗೆಯೋಕ್ಕಾಗಲ್ಲ. ಚುನಾವಣಾ ಆಯೋಗಕ್ಕೂ ನಾವು ಹೋಗ್ತೀವಿ. ಕೂಡಲೇ ಹೈಕೋರ್ಟಿಗೆ ಹೋಗಿ ಲಾರಿಗೆ ಹೇಳಿ ಸ್ಟೇ ತಗೊಂಡು ಕೋರ್ಟ್ನಲ್ಲಿ ಇತ್ಯರ್ಥ ಆಗುವವರೆಗೂ ಇವ್ರಿಗೆ ಮಾಡೋಕ್ಕೆ ಕೂಡುದು. ಆಮೇಲೆ ಕೇರಳದವರು, ತಮಿಳ್ನಾಡವರು ಈಗಾಗಲೇ ನಿರ್ಣಯ ತಗೊಂಡಿದ್ದಾರೆ. ಗೌಡ್ರೆ, ಇವತ್ತವರೆಗೂ ನಿಮಗೆ ನನ್ನ ತಂದೆ ಸಮಾನ ಅಂತಲೇ ಅಂದ್ಕೊಂಡು ಬಂದೆ. ಇದೇನ ನೀವು ಮಗನಿಗೆ ತೋರಿಸೋ ರೀತಿ? 4 ವರ್ಷ ಇದ್ದಂತ ನನ್ನ MLC-ನ ಬಿಟ್ಟು ನಿಮ್ಮ ಹತ್ರಕ್ಕೆ ಬಂದಲ್ರಿ. ಇನ್ನು ಎಷ್ಟು ಜನರು ಮನೆ ಹಾಳು ಮಾಡ್ಬೇಕು ಗೌಡ್ರೆ. 92 ವರ್ಷ ಕೈ ಮುಗಿತೀನಿ. ನಿನ್ನೆ ನನಗೆ ತಿಪ್ಪೇಸ್ವಾಮಿ ಕೈಯಲ್ಲಿ ಫೋನ್ ಮಾಡಿಸಿ ಬರಲಿ ಮಾತಾಡೋಣ, ಮೈತ್ರಿ ಬಗ್ಗೆ ಚರ್ಚೆ ಮಾಡೋಣ ಅಂಥೇಳಿ ಇವತ್ತು ಈ ತೀರ್ಮಾನ ನೀವು ತಗೊಂಡ್ರಿ ಅಂತ ನನಗಂತೂ ಗೊತ್ತಿಲ್ಲ. ನೀವು ಮಾಧ್ಯಮದ ಸ್ನೇಹಿತರು ಬಂದು ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ಕಾಲಾಯೇ ತಸ್ಮೈ ನಮಃ, ವಿನಾಶಕಾಲೇ ವಿಪರೀತ ಬುದ್ಧಿ. ಯಾವ ರೀತಿ ಮಹಾಭಾರತದಲ್ಲಿ ದುರ್ಯೋಧನಿಗಾಯ್ತು, ಅದೇ ರೀತಿ ಜನತಾದಳಕ್ಕೂ ಕರ್ನಾಟಕದಲ್ಲಿ ಆಗತ್ತೆ. ಸರ್, ಮೈತ್ರಿ ವಿಚಾರ ಎಲ್ಲವೂ ಕೂಡ ನಿಮಗೆ ಗೊತ್ತಿತ್ತಂತೆ, ಎಲ್ಲರೂ ಹೇಳ್ತಾರೆ. ಯಾವ ಪುಸ್ತಕದಲ್ಲಿ ಬರ್ದಿದ್ದಾರೆ ಕೊಡ್ರಿ. ಎಲ್ಲಾದ್ರೂ ರೆವಲ್ಯೂಷನ್ ಆಗಿದೆಯಾ? ಈ 92 ವಯಸ್ಸಿನಲ್ಲಿ ಒಬ್ಬ ಮಗನ ಸಲುವಾಗಿ ಯಾಕೆ ಸುಡಬೇಕು ಇವರು? ಅಲ್ರಿ, ಇವ್ರನ್ನ ಬಿಟ್ಬಿಟ್ಟು ಅವರು ಮಗನ ಪ್ರಜ್ವಲ್ ಇದ್ರು MP ಕರೀಲಿಲ್ಲ, ನಿಖಿಲಿಗೆ ಕರ್ಕೊಂಡು ಹೋದ್ರು, ನನಗೆ ಕರೆಯೋದು ಬೇಡ. MP ಪ್ರಜ್ವಲಿಗೆ ಹೇಳಿದ್ರೇನ್ರಿ ನಾವು BJP ಜೊತೆ ಹೋಗ್ತೀವಿ ಅಂತ. ಈಗ ಅವನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತೇಳಿ ಪಾಪ ಒದ್ದಾಡ್ತದ ಹುಡುಗ. ಯಾಕೆ ಸುಳ್ಳು ಹೇಳ್ತೀರಿ ಹೇಳಿ? ಹಂಗಾರೆ ಪ್ರಜ್ವಲ್ ಸೈಡ್ ಲೈನ್ ಮಾಡ್ತಾರ ಸರ್? ಅದನ್ನ ಅವ್ರಿಗೆ ಕೇಳಿ. ಎಲ್ಲಿ ಕರ್ಕೊಂಡು ಹೋಗಿದ್ರ? ಅಮಿತ್ ಶಾ ಹತ್ರ ಕೂತಿದ್ರ, ನೋಡಿದ್ರ? ಸುಳ್ಳು ಹೇಳಬಾರ್ದು. ಹೌದು, ನಾವು ಮಾಡ್ಕೊಳ್ತಾ ಇದ್ವಿ, ಧೈರ್ಯವಾಗಿ ಹೇಳಿ. ಸರ್, ಇವತ್ತಿನ ಸಭೆಗೆ ತಮಗೆ ಆಹ್ವಾನ ಬಂದಿತ್ತೇನೆ ಸರ್? ಒಂದು ನಿಮಿಷ ಮಸೂದ್. ಅಲ್ಲ ಅದಕ್ಕೂ ಸರ್ ಬಿಫೋರ್ ದಟ್ ಸರ್, ಅದಕ್ಕೂ ಮೊದಲು ನಿಮಗೆ ಇವತ್ತಿನ ಸಭೆಗೆ ಆಹ್ವಾನ ಬಂದಿತ್ತ? ಇಲ್ವೇ ಇಲ್ಲ, ಆಹ್ವಾನ ಇಲ್ಲ, ಗೊತ್ತಿಲ್ಲ. ತಿಪ್ಪೇಸ್ವಾಮಿ ಕೈಲಿ ಏನ್ ಹೇಳಿದ್ರು, ಕೂತ್ ಮಾತಾಡೋಣಂತೆ ನಾವು ಅಂತೇಳಿ ತಿಪ್ಪೇಸ್ವಾಮಿ ಕೈಲಿ ಫೋನ್ ಮಾಡಿದ್ರು. ನಾನೇ ಗೌಡ್ರ ಮನೆಗೆ ಬರ್ತೇನಪ್ಪ, ಇವತ್ತು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ರೆ ಆಗ್ಲಿ ಅಂತ ಹೇಳಿ ತಿಪ್ಪೇಸ್ವಾಮಿ ಹೇಳಿದ್ರು. ಹೋಗಿ ಅವ್ರಿಗೆ ಹೇಳೋಣ ಏನು ಅಭಿಪ್ರಾಯ ಬಂದಿದೆ ಅಂತೇಳಿ ಅಂತ. ನೀವು ತಿಳ್ಕೊಂಡಿದ್ರೆ ಎಲ್ಲ MLAsಗಳು ನಿಮ್ಮ ಜೊತೆಲಿ ಇದ್ದಾರೆ ಅಂತ. ನೀವು ತಿಳ್ಕೊಂಡಿದ್ರೆ ಎಲ್ಲ ಜಿಲ್ಲಾಧ್ಯಕ್ಷರು ನಿಮ್ಮ ಜೊತೆಲಿ ಇದ್ದಾರೆ ಅಂತ. ಈ ಪ್ರಶ್ನೆ ಬೀದಿ ಹೋಗೋದು ಬೇಡ. ನನಗೆ ಬೀದಿಗೆ ಎಳಿಬೇಡಿ. ಅಡಾಕ್ ಪ್ರೆಸಿಡೆಂಟ್ ಅಂತ ನೀವು ಮಾಡಿದ್ದೀರಿ ಅಂತ ಯಾವ ಪ್ರಾವಿಷನಲ್ಲಿ ಮಾಡಿದ್ದೀರಿ? ಎಲ್ಲಿದೆ ನಿಮಗೆ ಪವರ್ಸ್? ಅದು ಎಲೆಕ್ಟೆಡ್ ಆಗಿರ್ತಕ್ಕಂಥ ಮನುಷ್ಯನಿಗೆ ಅಡಾಕ್ ಮಾಡೋಕ್ಕೆಲ್ಲ ಇತ್ತದು. ಇವತ್ತು ತಮಿಳ್ನಾಡವ್ರು ತೀರ್ಮಾನ ತಗೊಂಡ್ರು, ಕೇರಳದವ್ರು ತೀರ್ಮಾನ ತಗೊಂಡ್ರು. ಏನು ಮಾಡಿದ್ರಿ ನೀವು ಅವ್ರಿಗೆ ನಿಮ್ಮ ಊಟಕ್ಕಾಗಲಿಲ್ಲ. ಸುಲಭವಾಗಿ ಕಂಡವ್ರ ಮಕ್ಕಳು ಸಿಕ್ಕಿದೀವಿ ಅಂತೇಳಿ ಗೌಡ್ರೆ
ಒಳ್ಳೇದಲ್ಲ, ದೇವ್ರ ನಿಮ್ಮನ್ನು ಒಳ್ಳೇದ್ ಮಾಡಲ್ಲ. ಸರ್ ಈಗ ಅವರು ಪಕ್ಷ ಅಂದ್ರೆ ಬಾಡಿ ವಿಸರ್ಜನೆ ಮಾಡ್ಯಾರ, ಏನು ಇದು ಸರ್, ಏನ್ ಸ್ಟ್ರಾಟಜಿ ಅಂತ ಅವ್ರದ್ದು? ಬಾಡಿ ವಿಸರ್ಜನೆ ನಿಮ್ಮನ್ನ ಉಚ್ಚಾಟನೆ ಮಾಡಿಲ್ಲ, ನಿಮ್ಮನ್ನ ಬಾಡಿ ವಿಸರ್ಜನೆ ಮಾಡಕ್ಕೂ ಬರಲ್ಲ. ಹೆಂಗ್ ಮಾಡ್ತಾರ್ರಿ ವಿಸರ್ಜನೆ? ಏನು ಉಚ್ಚಾಟನೆ ಮಾಡೋದೇನು ವಿಸರ್ಜನೆ ಅಂದ್ರೆ ಏನು? ಹೋರಾಟ, ಕಾನೂನು ಹೋರಾಟ, ಜನರ ಹೋರಾಟ. ಜನ ಕೈ ಹಿಡಿತಾರ್ರಿ. ನಾನು ಇವತ್ತು ನನ್ನ ಹತ್ರ ಇರೋ ದೇವರು ಮತ್ತು ಜನ, ಗುರುವಾರ ದಿವಸ ನಾನು ಉಪವಾಸ ಇರೋ ದಿವಸ ತಾಯಿ ಸಮಾಧಿ ಹತ್ರ, ಮಗನ ಸಮಾಧಿ ಹತ್ರ ಹೋಗ್ತಾ ಇದ್ದೀನಿ. ದರ್ಗಾ ತೌಕಲ್ ಮಸ್ತಾನಿ ಹೋಗ್ತಾ ಇದ್ದೀನಿ. ಇವತ್ತು ದೇವರು ನನ್ನ ಕೈ ಹಿಡಿತಾನೆ, ಜನ ನನಗೆ ಕೈ ಹಿಡಿತಾರೆ. ನನಗೆ ಅಧಿಕಾರದ ಆಸೆ ಇಲ್ಲ ಗೌಡ್ರೆ. 4 ವರ್ಷಕ್ಕೆ ಬಿಟ್ಟು ಬಂದೆ. ಆ MLCನ ನೀವು ಶ್ರವಣ ಕುಮಾರಿಗೆ ಕೊಟ್ರಿ, ಏನ್ ಕೊಟ್ರಿ? ಹುಣಸೆಹಣ್ಣು ಬೀಜ ಕೊಟ್ರ? ರಾಜ್ಯಸಭಾ ಉಪೇಂದ್ರ ರೆಡ್ಡಿ ಕೊಟ್ರಿ, ಯಾಕೆ ಕೊಟ್ರಿ? ಇದನ್ನೆಲ್ಲ ನಾನು ಹೊರಗೆ ತಂದ್ರೆ ಒಳ್ಳೇದಿರಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ನೀವು ವಿಸರ್ಜನೆ ಮಾಡಿದ ತಪ್ಪು, ಅದನ್ನ ನೀವು ಹಿಂದಕ್ಕೆ ತಗೊಳ್ಳಿ. ಆರ್ಡ್ರನ್ನ ಪಕ್ಷದ ಸಭೆ ಕರೀರಿ. ಏಕಾಏಕಿ ಕೂತದು ಹಿಂದೆ ನಡೆದಿತ್ತು, ಅಲ್ಲಿ ಕೂತು ಮಾಡ್ತಾ ಅದಾಗಲ್ಲ. ಅದು ಸರ್ ಈಗ ಬೆಳವಣಿಗೆ ನೋಡಿದ್ರೆ ಜೆಡಿಎಸ್ ಕುಟುಂಬದ ಸ್ವತ್ತು ಅನ್ನೋದನ್ನ ಏನಾದ್ರು ಪ್ರೂವ್ ಮಾಡ್ಕೊಂಡ್ರ? 100% ಮಾಡಿದ್ರಲ್ಲ. ಅದನ್ನೇ GT ಅಲ್ಲಿ ಇರ್ಬೋದಾ? GT ದೇವೇಗೌಡರಿಗೆ ಕೇಳ್ತಾರೆ, ಸೀನಿಯರ್ ಮೋಸ್ಟ್ ಮನುಷ್ಯ, ಅವರೇ ತೀರ್ಮಾನ ತಗೋಬೇಕಾಯ್ತು ಇದನ್ನ. ಇವತ್ತು ಅವ್ರ ಮಗನಿಗೆ ಮಾಡಿರ್ತಕ್ಕಂಥದ್ದು ಎಂಥ ದೊಡ್ಡದು ಅಲ್ರಿ. ಇಷ್ಟಾದ್ರೂ ಸ್ವಲ್ಪ ಆದ್ರೂ ಕೂಡ ಪ್ರಜ್ಞೆ ಬೇಡವಾ ಅವರಿಗೆ?